ವೀಕ್ಷಕರೇ ನಮಸ್ಕಾರ. ಹೆಡಹೂತ ಪ್ರಕರಣದ ಡೆವಲಪ್ಮೆಂಟ್ಗಳನ್ನೆಲ್ಲ ಗಮನಿಸ್ತಾ ಇದ್ದೀರಿ. ಈ ಸಂದರ್ಭದಲ್ಲಿ ಶ್ರೀ ಕ್ಷೇತ್ರ ಮಂಜುನಾಥನ ಸನ್ನಿಧಿಯ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆಯವರ ಪ್ರಥಮ ಪ್ರತಿಕ್ರಿಯೆ ಇದು. ಧರ್ಮಸ್ಥಳ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆಯ ಮೊದಲ ಪ್ರತಿಕ್ರಿಯೆ. ಈ ಬೆಳವಣಿಗೆಯನ್ನು ಸ್ವಾಗತ ಮಾಡುತ್ತೇನೆ. ಅಲ್ಲಿನ ಸ್ಥಳೀಯ ತುಳು ಭಾಷೆಯಲ್ಲಿ ಇದೆ ಅದು. ಒಂದೊಂದೇ ಸತ್ಯ ಸಂಗತಿ ಹೊರಬರ್ತಾ ಇದೆ. ನ್ಯಾಯ ತುಂಬಾ ಹತ್ತಿರವಾಗಿದೆ. ಇದರ ಬಗ್ಗೆ ನಾನು ಈಗ ಮಾತನಾಡೋದಿಲ್ಲ. ವೀರೇಂದ್ರ ಹೆಗ್ಗಡೆಯ ಮಾತಿದು. ನ್ಯಾಯ ಹತ್ತಿರದಲ್ಲಿದೆ. ನಾವು ನ್ಯಾಯವನ್ನು ನೋಡಲಿದ್ದೇವೆ. ಧರ್ಮಸ್ಥಳ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆಯ ಮೊದಲ ಹೇಳಿಕೆ ಇದು. ಧರ್ಮಸ್ಥಳ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಮೊದಲ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಹಂತ ಹಂತವಾಗಿ ಸತ್ಯ ಹೊರಬರ್ತಾ ಇದೆ. ಈ ಬೆಳವಣಿಗೆಯನ್ನು ನಾನು ಸ್ವಾಗತ ಮಾಡ್ತಾ ಇದ್ದೀನಿ. ಒಂದೊಂದೇ ಸತ್ಯ ಸಂಗತಿಗಳು ಹೊರಬರ್ತಾ ಇದೆ. ಹಾಗಾಗಿ ಈಗ ನಾನು ಈ ಬಗ್ಗೆ ಮಾತನಾಡೋದಿಲ್ಲ. ನ್ಯಾಯ ತುಂಬಾ ಹತ್ತಿರದಲ್ಲಿದೆ. ನಾವು ನ್ಯಾಯವನ್ನು ನೋಡಲಿದ್ದೇವೆ. ಧರ್ಮಸ್ಥಳ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆಯ ಮೊದಲ ಪ್ರತಿಕ್ರಿಯೆ ಇದು. ನಮಗೆ ನ್ಯಾಯ ಸಿಗುವಂತಹ ಎಲ್ಲ ಭರವಸೆಗಳು ಕೂಡ ಕಾಣ್ತಾ ಇದೆ. ಈ ಬೆಳವಣಿಗೆಗಳನ್ನು ನಾನು ಸ್ವಾಗತ ಮಾಡ್ತಾ ಇದ್ದೀನಿ. ಒಂದೊಂದೇ ಸತ್ಯ ಸಂಗತಿಯೂ ಕೂಡ ಹೊರಬರ್ತಾ ಇದೆ. ಒಂದು ಧರ್ಮಕ್ಷೇತ್ರದ ಬಗ್ಗೆ ಅಪಪ್ರಚಾರಗಳು ಬಂದಾಗ, ಹತ್ತಾರು ಸಾವಿರಾರು ಆರೋಪಗಳು ಕೇಳಿಬಂದಾಗ ಒಬ್ಬ ಧರ್ಮಾಧಿಕಾರಿಯಾಗಿ ಮೌನ ವಹಿಸಿದ್ರು. ಈಗ SIT ತನಿಖೆ ಆಗ್ತಾ ಇದೆ. ಸಂಬಂಧಪಟ್ಟಂತಹ ಸಾಕ್ಷಿದಾರ ಆತನನ್ನು ಈಗಾಗಲೇ SIT ಕಸ್ಟಡಿಗೆ ತೆಗೆದುಕೊಂಡಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾನಾ ತರಹದ ಬೆಳವಣಿಗೆಗಳು. MD ಸಮೀರ್ ಮನೆ ಮೇಲೆ ನೋಟಿಸ್ ಜಾರಿ, ಜೊತೆಗೆ ಮಟ್ಟಣ್ಣನವರು ಕೂಡ ಬಂಧನದ ಭೀತಿಯನ್ನು ಎದುರಿಸ್ತಾ ಇದ್ದಾರೆ. ಈ ಎಲ್ಲ ಬೆಳವಣಿಗೆಗಳು ನಿಜಕ್ಕೂ ಕೂಡ ಒಂದು ತರಹದ ಸ್ವಾಗತ. ನ್ಯಾಯ ತೀರಾ ಹತ್ತಿರದಲ್ಲಿದೆ. ಸ್ವಾಗತವನ್ನು ನಾನು ಈ ತನಿಖೆಯನ್ನು ಸ್ವಾಗತ ಮಾಡ್ತಾ ಇದ್ದೀನಿ. ನಮಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಅಂಥೇಳಿ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆಯವರು ಪ್ರಥಮವಾಗಿ ರಿಯಾಕ್ಟ್ ಮಾಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.